ಧಾರ್ಮಿಕ ಕಾರ್ಯಗಳಿಂದ ಸನಾತನ ಸಂಸ್ಕೃತಿ ಜೀವಂತ. ಧರ್ಮಸ್ಥಳ ಅಪಪ್ರಚಾರದ ಬಗ್ಗೆ ಕಿವಿಗೊಡಬೇಡಿ. ಮುರಳೀಧರ್ ಹಾಲಪ್ಪ ಅಭಿಮತ. ಧರ್ಮಸ್ಥಳದ ಬಗ್ಗೆ ಅನೇಕ ಅಪಪ್ರಚಾರಗಳು ಕೇಳಿ ಬರುತ್ತಿದ್ದು, ಇದಕ್ಕೆ ಯಾರು ಕಿವಿಗೊಡಬೇಡಿ. ಧರ್ಮೋ ರಕ್ಷಿತ ರಕ್ಷಿತಃ ಎಂಬಂತೆ ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನ ರಕ್ಷಿಸುತ್ತದೆ ಎಂದು ಮಾಜಿ ಕೌಶಲ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು. ಮಧುಗಿರಿ ತಾಲೂಕಿನ ಕೂಡಿಗೇನಹಳ್ಳಿ ಹೋಬಳಿಯ ದೇವರತೋಪು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಶನೀಶ್ವರ ದೇವಸ್ಥಾನ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದ ನವಗ್ರಹ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಧಾರ್ಮಿಕ ಕಾರ್ಯಗಳಿಂದ ನಮ್ಮ ಸನಾತನ ಸಂಸ್ಕೃತಿ, ಆಚಾರ ವಿಚಾರಗಳು ಮತ್ತು ಸಂಪ್ರದಾಯಗಳು ಜೀವಂತವಾಗಿರುತ್ತವೆ ಎಂದರು. ಬಸ್ ಮಾಡಿಕೊಂಡು ಸೀರೆ ಕೊಡ್ತೀನಿ, ಊಟ ಕೊಡ್ತೀನಿ, ಒಬ್ಬರಿಗೆ ದುಡ್ಡು ಅಂತ ಯಾರು ಸ್ಪಾನ್ಸರ್ ಮಾಡಿಲ್ಲ. ಹೌದಲ್ವೋ? ಸ್ವಂತ ದಿನಗಳು ಸ್ವಯಂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಾ ಅಂತ ಹೇಳಿದ್ರೆ ನಿಧಿಗಿರ್ತಕ್ಕಂಥ ಅಚಲವಾದ ನಂಬಿಕೆ. ಹೌದು, ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಪ್ರೋಗ್ರಾಮು, ನಮ್ಮ ಸಂಸ್ಥೆ ಅಂತ ನೀವು ಬಂದಿದ್ದೀರಿ. ಇದ್ರ ಜೊತೆಗೆ ಧರ್ಮಸ್ಥಳ ಸಂಸ್ಥೆಗೆ ನಮ್ಮೆಲ್ಲರ ಸಾರ್ವಜನಿಕರ ನಾಗರಿಕರ ಮನವಿ, ಇಡೀ ರಾಜ್ಯದಾದ್ಯಂತ ನಾಡಿನಾದ್ಯಂತ ಮಾದಕ ವ್ಯಸನ ಜೋರಾಗಿ ಸಾಗ್ತಾ ಇದೆ. ಈ ಮೂಲಕ ಮದ್ಯವರ್ಜನ ಶಿಬಿರವನ್ನ ಯಶಸ್ವಿಯಾಗಿ ರಾಜ್ಯದಾದ್ಯಂತ ಮಾಡ್ತಾ ಇದೆ. ಮಾದಕ ದ್ರವ್ಯ ಇಡೀ ನಮ್ಮ ದೇಶದಾದ್ಯಂತ ಯುವಕರಲ್ಲಿ, ಅಮಾಯಕ ಯುವ ಪೀಳಿಗೆಗೆ ಕಾಡ್ಗಿಚ್ಚಿದಂತೆ ಹಬ್ಬುತ್ತಾ ಇದೆ. ನೀವು ತಾಯಂದಿರು, ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಅದು ಪ್ರೀತಿಯಿಂದ ಮಕ್ಕಳನ್ನ ನೀವು ಶಾಲೆಗೆ ಕಾಲೇಜಿಗೆ ಕಳ್ಸ್ಕೊಡ್ತೀರ. ಟಿಫನ್ ಬಾಕ್ಸ್ ಕೊಟ್ಟು ಚೆನ್ನಾಗಿ ಓದ್ಕೊಮ್ಮ ಅಂತ ಕಳ್ಸ್ಕೊಡ್ತೀರ. ಅವರು ದಾರಿ ತಪ್ಪೋದು ಕ್ಲೈಮ್ಯಾಕ್ಸ್ ಹೋದಾಗ್ಲೇ ನಿಮ್ಗೆ ಗೊತ್ತಾಗೋದು. ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕು. ನಮ್ಮೆಲ್ಲರ ಮನವಿ, ಧರ್ಮಸ್ಥಳ ಸಂಸ್ಥೆಯವರಿಗೆ ಮಾದಕ ವ್ಯಸನನ ದೊಡ್ಡದಾಗಿ ಹಮ್ಮಿಕೊಂಡಿದ್ದಾರೆ. ಇದನ್ನ ನಾವು ಎಲ್ಲರೂ ಯುವಕರಿಗೆ, ನೀವು ಹೆಣ್ಮಕ್ಳು ಬಿಡಿ, ನಿಮಗೆ ಎಲ್ಲ ದೇವರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಸರ್ಕಾರನೂ ನಿಮ್ಗೆ ಫಸ್ಟ್ ಕ್ಲಾಸ್ ನೋಡ್ಬೇಕಾಗಿ ನೀವು ಎಲ್ಲೆಲ್ಲೂ ಕಡಿಮೆ ಮಾಡಿಲ್ಲ. ಎಲ್ಲೇ ಹೋಗಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತೀವಲ್ಲ ನಾವು. ಹಾಗಾಗಿ ನಿಮಗೆ ಫಸ್ಟ್ ಪ್ರಿಯಾರಿಟಿ. ಬಸ್ ಹತ್ತಿದ್ರು ನೀವು ಮ್ಯಾಲೆ ಕೂತ್ಕೊಳ್ತೀರ, ದೇವಸ್ಥಾನಕ್ಕೆ ಹೋದ್ರು ನಿಮಗೆ ಫಸ್ಟ್ ಗರ್ಭಗುಡಿಗೆ ನಿಮಗೆ ಎಂಟ್ರಿ. ಅವ್ರು ಯಾವುದು ದೊಡ್ಡ ದೊಡ್ಡ ಕಾನ್ವೆಂಟು, ಬಿಷಪ್ ಕಾಟನ್ಸು, ಬಾಲ್ವಿನ್ಸಲ್ಲಿ ಓದೋರಲ್ಲ. ಸ್ಥಳೀಯವಾಗಿ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಓದಿ ಎಲ್ಲ ಅವಮಾನಗಳನ್ನ ಎದುರಿಸಿ ಹಠ ಛಲ ಇಟ್ಟು ಇವತ್ತು ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಅದೇನು ದೊಡ್ಡ ಮಾಟ ಮಾತ್ರ ಏನೂ ಅವ್ರು ಮಾಡಲಿಲ್ಲ. ಅವರ ಹೆತ್ತವರ ಪುಣ್ಯ, ಅವರ ಪಟ್ಟಂತ ಶ್ರಮ, ದೊಡ್ಡ ಅಧಿಕಾರಿಗಳಾಗಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ನಮ್ಮ ಮಕ್ಕಳು ಹಂಗೆ ಆಗ್ಬೇಕಲ್ವಾ? ಒಳ್ಳೆ ದಾರಿ ಹಿಡಿಬೇಕಲ್ವಾ? ಅದಕ್ಕೆ ಧರ್ಮಸ್ಥಳದವರು ಕಾಣಿಕೆ ಕೊಡಬೇಕು. ಮಾದಕ ವ್ಯಸನನ ಪೂರ್ತಿ ನಾವು ಮಟ್ಟ ಹಾಕಬೇಕು. ಇವಾಗಲೇ ಎಷ್ಟೋ ಹೋಬಳಿಗಳು, ಪಂಚಾಯಿತಿಗಳಲ್ಲಿ ಪಂಚಾಯತಿ ಸೊಲ್ಯೂಷನ್ ಗಂಪುಳ ಆಗ್ತಾರ ಕಾರ್ಪೊರೇಟರ್ಗಳು, ಅದರಲ್ಲಿ ಪೇಂಟ್ ಅಲ್ಲಿ ಅದನ್ನೆಲ್ಲರೂ ಮಕ್ಕಳುಗಳು, ಆಮೇಲೆ ಆ ಪುಸ್ತಕ ಅಂಟಿಸ್ತೀವಲ್ಲ, ಪೇಪರ್ ಅಂಟಿಸೋ ಗಮ್ಮು, ಇದನ್ನ ದುಡ್ಡಿದ್ದಲೇ ಅದ್ರ ಕಡೆ ಅಂಟಿಸ್ಕೊಳ್ತಾ ಇದ್ದಾರೆ. ಅದನ್ನ ನಾವು ತಪ್ಪಿಸೋಂತ ಫಸ್ಟ್ ಪ್ರಿಯಾರಿಟಿ. ಅದ್ರ ಕಡೆ ಧರ್ಮಸ್ಥಳ ಸಂಘದವರು ನೀವು ಗಮನ ಕೊಡ್ರಿ. ಸಮಾಜವನ್ನ ಮುಖ್ಯವಾಗಿ, ಅದರಲ್ಲೂ ಯುವಕರಿಗೆ, ಯುವ ಪೀಳಿಗೆ ನಾವು ಮುಖ್ಯವಾಹಿನಿಗೆ ತಗೊಂಬರುವಂತ ಕೆಲಸ ಆಗಲಿ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಂಗೆ ಅವ್ರು ಆಗಲಿ ಅಂತೇಳಿ ಇಂಥ
ಅದ್ಭುತವಾದಂತ ಧರ್ಮ ಕಾರ್ಯಕ್ರಮನ ಮಾಡೋದ್ರಿಂದ ನಾವು ನಾವು ನೋಡಿದ್ವಿ. ನಾವು ಪೂಜೆಗೇನೋ ಹಣ್ಣು ಕಾಯಿ ಇಟ್ಟಿರ್ತೀವಿ. ಎಷ್ಟು ಜನ ನೀವು ನಿಮ್ಮ ಬ್ಯಾಗ್ಗಳಲ್ಲಿ ಸಂಪ್ರದಾಯ ಬದ್ಧವಾಗಿ ಹಣ್ಣು ಕಾಯಿ ಹೂವು ಉದ್ದಿನಕಡ್ಡಿ ತಗೊಂಡ್ಬಂದು ಪೂಜೆಗೆ ಇಟ್ಟಿದ್ದೀವಿ. ಈ ಸಂಪ್ರದಾಯ ನಮ್ಮ ಅಜ್ಜಿ ನಮ್ಮ ಅವೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅದು ನೀವು ಕಾಪಾಡ್ಕೊಂಡು ಹೋಗ್ತೀರಿ. ಮುಂದಿನ ಪೀಳಿಗೆ ಈ ಸಂದೇಶ ಸ್ಪಷ್ಟವಾಗಿ ರವಾನೆಯಾಗಿ ಅಂತ ಹೇಳಿ ಧರ್ಮಸ್ಥಳ ಸಂಸ್ಥೆಯ ವತಿಯಿಂದ ಇಂಥ ಸತ್ಕಾರ್ಯಗಳು ಸದಾ ನಡೀಲಿ. ನೀವು ಎಲ್ಲರೂ ಕುಟುಂಬ ಸಮೇತ ತುಂಬಾ ಚೆನ್ನಾಗಿ ನಿಮ್ಮ ಮಕ್ಕಳ ಸಮೇತ ಆರೋಗ್ಯವಂತರಾಗಿರಲಿ ಅಂತೇಳಿ ತಮಗೆಲ್ಲರಿಗೂ ಹಾರೈಸಿ ಮಧುಗಿರಿಯಲ್ಲಿ ಇವತ್ತಿಗೆ ಕನ್ನಡ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಅರ್ಧದಲ್ಲೇ ಬಂದೆ. ಇಲ್ಲಿಗೆ ದಯಮಾಡಿ ಕ್ಷಮೆ ಇರಲಿ. ಪೂಜ್ಯರ ಕ್ಷಮೆ ಕೋರಿ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭ ಹಾರೈಸಿ ನನಗೆ ಬೀಳ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನೋಡ್ಕೊಂಡು ನಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ತಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮದ ಶ್ರೀ ರಾಮಾನಂದ ಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬರೂ ತಮ್ಮ ಕಣ್ಣು ಮುಂದೆ ಕಾಣುವ ತಂದೆ ತಾಯಿಗಳ ಸೇವೆ ಮಾಡಬೇಕು. ನಂತರ ಶಿಕ್ಷಣ ಕೊಟ್ಟ ಗುರುಗಳನ್ನ ಮರೆಯಬಾರದು. ನಮ್ಮನ್ನ ಮತ್ತು ಸಮಾಜವನ್ನ ಜಾಗೃತಗೊಳಿಸಿದ ಋಷಿ ಮುನಿಗಳು, ಆಚಾರ್ಯರು, ಸಂತರು, ಸಮಾಜ ಸುಧಾರಕರನ್ನ ನಾವು ಸ್ಮರಿಸಬೇಕು ಎಂದರು. ಮಾಡಿರ್ತಕ್ಕಂಥ ಸಮಾಜ ಸೇವೆ, ದೇವರ ಸೇವೆ ನಾವು ನೋಡಿ ನಮ್ಮ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ರು. ರಾಜ್ಯಸಭೆ ಸದಸ್ಯರಾದ್ಮೇಲೆ ಏನು ಲಾಭ ಅಂದರೆ ಅವ್ರಿಗೆ ಡೆಲ್ಲಿನಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಫಸ್ಟ್ ಕ್ಲಾಸ್ AC ಮನೆ ಕೊಡ್ತಾರೆ, ಓಡಾಡೋಕ್ಕೆ ಕಾರ್ ಕೊಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಕೊಡ್ತಾರೆ. ಇದೆಲ್ಲ ಸೌಲಭ್ಯ ಹೆಗ್ಡೆಯವ್ರಿಗೆ ಬೇಕಾಗಿತ್ತ ಅಲ್ಲ. ಹೆಗ್ಡೆಯವ್ರದ್ದೇನು ರಾಜ್ಯಸಭೆ ಸದಸ್ಯರಾದರೆ ಇನ್ನೂ ಹೆಚ್ಚಿನ ಶಕ್ತಿ ಅವ್ರಿಗೆ ಬರುತ್ತೆ. ಅವ್ರ ಹತ್ರ ಈಗಲೇ ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡುವಷ್ಟು ಧನ ಸಂಪತ್ತು ಭಗವಂತ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಅವರ ಸಂಘ ಸಂಸ್ಥೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಆ ಇನ್ಫ್ಲೂಯೆನ್ಸ್ನ ಬಳಸ್ಕೊಳ್ಬೋದು. ಅದಕ್ಕೋಸ್ಕರ ಮಾಡಿದ್ರು. ಅದಾದಮೇಲೆ ಹೆಗ್ಡೆಯವರಿಗೆ ತಾಪತ್ರಯಗಳು ಜಾಸ್ತಿ ಆಯಿತು. ಈಗ ಮಹದೇವ ಹೇಳಿದ್ರು, ನಾನು ಅವರ ಹೆಸರು ಹೆಗ್ಡೆಯವರ ಹೆಸರು ನಾನು 3 ಸಲ ಬೇಕಾದ್ರೆ ಹೇಳ್ತೀನಿ. ಇಮರೋಡಿ ಅವರ ಹೆಸರು ನಾನು ಹೇಳಿದೆ. ನಾನೇ ಹೇಳಬೇಕು, ಮಾಡಬಾರ್ದೆಲ್ಲ ಮಾಡಿರೋ ಹೆಸರು ನಾನು ಹೇಳಿ ಅವ್ರನ್ನ ಯಾಕೆ ನೆನೆಸ್ಕೊಳ್ಳಿ. ಅಂದರೆ ಯಾರ್ಯಾರು ಅವ್ರಿಗೆ ತೊಂದರೆ ಮಾಡಿದ್ದಾರೆ ಅವ್ರು ನಿಜವಾಗ್ಲೂ ನಿಮ್ಮ ಕಣ್ಣಾರೆ ನೋಡ್ತೀವಿ. ಯಾವತ್ತೂ ಕೂಡ ಸತ್ಯ ಎಂದೂ ಕೂಡ ಸೋಲೋದಿಲ್ಲ. ಸೋತಂಗೆ ಕಾಣ್ಬೋದು, ಒಂದಲ್ಲ ಒಂದು ದಿವಸ ಸತ್ಯ ಹೊರಗೆ ಬಂದೇ ಬರುತ್ತೆ. ಈಗಾಗಲೇ 99% ಹೆಗ್ಡೆಯವ್ರದ್ದು ಧರ್ಮಸ್ಥಳದವ್ರದ್ದು ಯಾವ ತಪ್ಪು ಇಲ್ಲ ಅಂತ ಸಾಬೀತಾಗಿದೆ. ಅವರೆಲ್ಲ ಕುತಂತ್ರ ಷಡ್ಯಂತ್ರ ಮಾಡಿ ಆ ಧರ್ಮ ಸಂಸ್ಥೆಯನ್ನು ಕೆಡಿಸ್ಬೇಕು, ಅವರ ಕೀರ್ತಿಯನ್ನು ಕೆಡಿಸ್ಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ಏನೇನೋ ಮಾಡ್ತೀವಿ. ಅದು ಸಕ್ಸಸ್ ಆಗಲಿಲ್ಲ. ಉದಾಹರಣೆಗೆ ನಮ್ಮ ಕರ್ನಾಟಕ ಸರ್ಕಾರನೇ SIT ಅಂತ ಮಾಡಿ, ಅಂದರೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದರೆ ವಿಶೇಷ ತನಿಖಾ ದಳ ಅಂತ ಮಾಡಿ ತನಿಖೆ ಮಾಡಿಸಿದ್ರು. ಅವ್ರು ಯಾವ ಗುರುಳಿಗೂ ಸಿಗಲಿಲ್ಲ. ಹೆಗ್ಡೆಯವ್ರ ಕಡೆಯಿಂದ ಅವ್ರು ಈ ಕೊಲೆ ಮಾಡಿಸಿದ್ರು, ಇಂಥವ್ರು ಸಾಯಿದ್ರು, ಏನು ಆಧಾರಗಳು ಸಿಗಲಿಲ್ಲ. ಇದರಿಂದ ಒಂದು ಧರ್ಮ ಸಂಸ್ಥೆ ಉಳ್ಕೊಳ್ತಲ್ಲ ಅನ್ನೋ ಸಂತೋಷ, ಸಂಭ್ರಮ, ಆನಂದ ನನಗೂ ಕೂಡ ಆಗಿದೆ. ಆದರೆ ಆ ರಿಪೋರ್ಟ್ ಇನ್ನು ಬರಬೇಕು. ಇನ್ನು 1-2 ದಿನದಲ್ಲೇ ರಿಪೋರ್ಟ್ ಬರುತ್ತೆ. ಪೂರ್ತಿ ಅವ್ರಿಗೆ ಕ್ಲೀನ್ ಚಿಟ್ ಅಂದರೆ ಇವ್ರದ್ದೇನು ಅಪರಾಧ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಸರ್ಕಾರ ಹೇಳಿದ್ಮೇಲೆ ಅದು ಸಾಬೀತಾಗುತ್ತೆ. ಅಂದರೆ ಏನು ಕೆಟ್ಟದ್ದು ಆಗಿಲ್ಲ. ಅದಕ್ಕೆ ನೀವೆಲ್ಲ ಧರ್ಮಸ್ಥಳದ ಸಂಘಟನೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಕಾರ್ಯಕರ್ತರು ಅವ್ರಿಗೆಲ್ಲ ನೀವು ಶ್ರಮಿಸಬೇಕು. ಇನ್ನು ತಾಲೂಕು ಯೋಜನಾಧಿಕಾರಿ ದಿನೇಶ್ ಕುಮಾರ್ ಮಾತನಾಡಿ, ವಾತ್ಸಲ್ಯ ಯೋಜನೆ ವೀರೇಂದ್ರ ಹೆಗ್ಡೆ ಮತ್ತು ಹೇಮಾವತಿ ಮಾತೆಯ ಕನಸಿನ ಯೋಜನೆಯಾಗಿದ್ದು, ರಾಜ್ಯದಲ್ಲಿ 605 ವಾತ್ಸಲ್ಯ ಮನೆಗಳನ್ನು ನಿರ್ಮಿಸಲಾಗಿದೆ. ತಾಲೂಕಿನಲ್ಲಿ 5 ಮಂದಿ ಫಲಾನುಭವಿಗಳನ್ನು ಗುರುತಿಸಿ ಮನೆ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡಲಾಗಿದೆ. ತಾಳಕೆರೆಯ ಕೆರೆ ಅಭಿವೃದ್ಧಿ, 4 ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ ಎಂದರು. ಹಾಗಾಗಿ ಇವತ್ತು ಬೆಳಗಿನಿಂದ ಸನ್ನೇಶ್ವರ ದೇವಸ್ಥಾನಕ್ಕೆ, ನವಗ್ರಹ ಗುಡಿಗಳಿಗೆ ಮತ್ತು ಇಲ್ಲಿ ಮಾತಾಡಬೇಡಿ ಮಾಡಿದ್ದಾರೆ, ಸಾಮೂಹಿಕ ಪೂಜೆಗಳನ್ನು ಮಾಡಿದ್ದಾರೆ. ಮತ್ತೆ ಈ ಒಂದು ರಂಗಮಂದಿರದಲ್ಲಿ ಕೂಡ ಸಾಮೂಹಿಕ ಪೂಜೆ ಮಾಡಿದ್ದಾರೆ. ಈ ಸಾಮೂಹಿಕ ಪೂಜೆ ಮಾಡುವ ಉದ್ದೇಶ, ಅದರ ಬಗ್ಗೆ ನಮ್ಮ ಪೂಜ್ಯ ಗುರುಗಳು ನಿಮಗೆ ಅವರ ಪ್ರವಾಸದಲ್ಲಿ ಹೇಳ್ತಾರೆ.
ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಸಾಮೂಹಿಕ ಪೂಜೆಯನ್ನು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಊರಿಗೆ ಶುಭೇಚ್ಛೆ ತರಬೇಕು, ಊರಿಗೆ ಒಳ್ಳೆ ಮಳೆ ಬೆಳೆ, ಜನರಿಗೆ ಒಳ್ಳೆ ಆರೋಗ್ಯ, ದುಡಿಮೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಊರು ಅಭಿವೃದ್ಧಿ ಆಗಬೇಕು, ಈ ನಾಡು ಅಭಿವೃದ್ಧಿ ಆಗಬೇಕು, ಜನಜೀವನ ಚೆನ್ನಾಗಿರ್ಬೇಕು, ಸಮಾಜ ಚೆನ್ನಾಗಿರ್ಬೇಕು, ಊರಿಗೆ ಶುಭೇಚ್ಛೆ ತರುವಂತ ಈ ಒಂದು ಸಾಮೂಹಿಕ ಕಾರ್ಯಕ್ರಮ. ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಅಲ್ಲ, ನಿಮ್ಮ ಮನೆಯ ಕಾರ್ಯಕ್ರಮ, ನಿಮ್ಮ ಊರಿನ ಕಾರ್ಯಕ್ರಮ. ಹಾಗಾಗಿ ಇವತ್ತು ಧರ್ಮಸ್ಥಳ ಯಾವುದೇ ಸಮಾಜಮುಖಿ ಕಾರ್ಯಕ್ರಮ ಮಾಡೋದಿದ್ರೆ ಕೂಡ ಸಮಾಜವನ್ನು ಸೇರಿಸಿಕೊಂಡು ಮಾಡ್ತದೆ, ಹೌದಲ್ವಾ? ಇದು ಪೂಜಾ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ. ಇನ್ನು ಈ ಸಂದರ್ಭದಲ್ಲಿ ಶನೇಶ್ವರ ಸ್ವಾಮಿ ಸಮಿತಿಯ ಅಧ್ಯಕ್ಷ ಲಕ್ಷ್ಮೀ ನರಸಿಂಹಾರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಜಿನಮ್ಮ ನ್ಯಾತಪ್ಪ, ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್, ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಸಂಜೀವ್ ಗೌಡ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮುಖ್ಯಸ್ಥ ಜಿಎಸ್ ಪ್ರಸನ್ನಕುಮಾರ್, ಮುಖಂಡರಾದ ರಾಜಗೋಪಾಲ ರೆಡ್ಡಿ, ಕೆಪಿ ಅಶ್ವಥರೆಡ್ಡಿ ಇತರರು ಹಾಜರಿದ್ದರು.